ಶ್ರೀಕೃಷ್ಣಾಯ ನಮಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಬ್ರಹ್ಮಸ್ಥಾನ ಸರೋಜಮಧ್ಯವಿಲಸಚ್ಛೀತಾಂಶು ಪೀಠಸ್ಥಿತಂ ಸ್ಫೂರ್ಜತ್ಸೂರ್ಯರುಚಿಂ ವರಾಭಯಕರಂ ಕರ್ಪೂರಕುಂದೋಜ್ವಲಂ ಶ್ವೇತಸ್ರಗ್ವಸನಾನುಲೇಪನಯುತಂ ವಿದ್ಯುದೃಚಾ ಕಾಂತಯಾ ಸಂಶ್ಲಿಷ್ಟಾರ್ಧತನುಂ ಪ್ರಸನ್ನವದನಂ ವಂದೇ ಗುರುಂ ಸಾದರಂ. ಶ್ರೀ ಗುರುಭ್ಯೋ ನಮಃ. ಲಂಬೋದರಂ ಪರಮಸುಂದರಮೇಕದಂತಂ ರಕ್ತಾಂಬರಂ ತ್ರಿನಯನಂ ಪರಮಂ ಪವಿತ್ರಂ ಉದ್ಯದ್ದಿವಾಕರಕರೋಜ್ವಲಕಾಯಕಾಂತಂ ವಿಘ್ನೇಶ್ವರಂ ಸಕಲವಿಘ್ನಹರಂ ನಮಾಮಿ. ತ್ವಾಂ ದೇವ ವಿಘ್ನದಲನೇತಿ ಚ ಸುಂದರೇತಿ ಭಕ್ತಿಪ್ರಿಯೇತಿ ಸುಖದೇತಿ ಫಲಪ್ರದೇತಿ ವಿದ್ಯಾಪ್ರದೇತ್ಯಗಹರೇತಿ ಚ ಯೇ ಸ್ತುವಂತಿ ತೇಭ್ಯೋ ಗಣೇಶವರದೋ ಭವನಿತ್ಯಮೇವ. ಶ್ರೀ ಮಹಾಗಣಪತಯೇ ನಮಃ. ಯಾ ಕುಂದೇಂದು ತುಷಾರಹಾರಧವಳ ಯಾ ಶುಭ್ರವಸ್ತ್ರಾವೃತ ಯಾ ವೀಣಾ ವರದಂಡಮಂಡಿತಕರ ಯಾ ಶ್ವೇತಪದ್ಮಾಸನ ಯಾ ಬ್ರಹ್ಮಾಚ್ಯುತಶಂಕರಪ್ರಭೃತಿಭಿರ್ದೇವೈಃ ಸದಾ ವಂದಿತಾ ಸಾ ಮಾಂ ಪಾತು ಸರಸ್ವತೀ ಭಗವತಿ ನಿಶ್ಶೇಷಜಾಡ್ಯಾಪಃ. ಶ್ರೀ ಸರಸ್ವತ್ಯೇ ನಮಃ. ವೇದಾರ್ಥತತ್ವವಿಶದೀಕರಣೇನ ಪುಂಸಾಂ ಉಚ್ಚೈರ್ಗತಿಂ ಜಗತಿ ಯೋ ದಯಾಯ ವಿಧಾತುಂ ರಮ್ಯಾಂ ಪುರಾಣಪದವೀಂ ಪ್ರಣಿನಾಯ ತಸ್ಮೈ ಲೋಕೇಶವೈಭವಪುಷೇ ಋಷಯೇ ನಮಸ್ತಾತ್. ಜಯತಿ ಪರಾಶರಸೂನುಃ ಸತ್ಯವತಿ ಹೃದಯನಂದನೋ ವ್ಯಾಸಃ ಯಸ್ಯಾಸ್ಯ ಕಮಲಕಲಿತಂ ವಾङ्ಮಯಮೃತಂ ಜಗತ್ಪಿಬತಿ. ಶ್ರೀವ್ಯಾಸಾಯ ನಮಃ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಕನಕರುಚಿದುಕೂಲಃ ಕುಂಡಲೋಲ್ಲಾಸಿಗಲ್ಲಃ ಶಮಿತಭುವನಭಾರಃ ಕೋಪಿ ಲೀಲಾವತಾರಃ ತ್ರಿಭುವನಸುಖಕಾರಿ ಶೇಷಶಾಯೀ ಮುಕುಂದೋ ಪರಿಕಲಿತರಮಾಂಗೋ ಮಂಗಲಂ ನಸ್ತನೋತು. ನಮಾಮಿ ಗೋವಿಂದ ಪದಾರವಿಂದಂ ಸದೇಂದಿರಾನಂದನಮುತ್ತಮಾಡ್ಯಂ ಜಗಜ್ಜನಾನಾಂ ಹೃದಿ ಸನ್ನಿವಿಷ್ಟಂ ಮಹಾಜನೈಕಾಯನಮುತ್ತಮೋತ್ತಮಂ. ನಮಸ್ತೆ ಚಕ್ರಹಸ್ತಾಯ ಶಾನ್ಗಹಸ್ತಾಯ ತೇ ನಮಃ. ನಂದಹಸ್ತಾಯ ತೇ ವಿಷ್ಣೋ ಶಂಖಹಸ್ತಾಯ ತೇ ನಮಃ. ಓಂ ನಮೋ ವಾಸುದೇವಾಯ ನಮಃ ಸಂಕರ್ಷಣಾಯ ಚ ಪ್ರದ್ಯುಮ್ನಾಯ ನಮಸ್ತುಭ್ಯಂ ಅನಿರುದ್ಧಾಯ ತೇ ನಮಃ. ಯಾತ್ವರ ಮಂದರೋದ್ಧಾರೆ ಯಾತ್ವರ ನತರಕ್ಷಣೆ ಮಯ್ಯಾರ್ತೆ ಕರುಣಾಮೂರ್ತೆ ಸಾತ್ವರ ಕ್ವಗತಾಹರೆ ಕ್ಷೀರೋ ದಧಾವ ಮರದಾನ ವಯೂಥಪಾನ ಮುನ್ಮತ್ನತಾಮೃತಲಬ್ಧಯ ಆದಿದೇವಃ ಪೃಷ್ಟೇನ ಕಚ್ಚಪವಪುರ್ವಿದಧಾರ ಗೋತ್ರಂ ನಿದ್ರಾಕ್ಷಣೋದ್ರಿ ಪರಿವರ್ತಕ ಶಾಣಕಂಡೂಃ. ಓಂ ಕೂರ್ಮಾಯ ನಮಃ. ಪ್ರಿಯ ಬಾಂಧವರೇ, ನಮ್ಮ ಈ ಶ್ರೀ ಲಾಲೀಕೃಷ್ಣ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮ ಪುರಾಣದ 70ನೇ ಅಧ್ಯಾಯವಾದ ಭಕ್ಷ್ಯ ಅಭಕ್ಷ್ಯ ವಸ್ತುಗಳ ನಿರ್ಣಯದ ವಿಚಾರ ಮಾಡೋಣ. ಶ್ರೀಕೃಷ್ಣಾಯ ನಮಃ. ವ್ಯಾಸಮುನಿಯು ಹೇಳುತ್ತಾನೆ, ವಿಪ್ರನು ಮೋಹ ಅಥವಾ ಲೋಭಾದಿ ಯಾವ ಕಾರಣದಿಂದಲೂ ಶೂದ್ರನ ಅನ್ನವನ್ನು ಭುಂಜಿಸಬಾರದು. ಆಪತ್ತು ಇಲ್ಲದ ಸಮಯದಲ್ಲಿಯೂ ಶೂದ್ರಾನ್ನವನ್ನು ಭುಂಜಿಸಿದವನು ಶೂದ್ರಯೋನಿಯಲ್ಲಿ ಹುಟ್ಟುತ್ತಾನೆ. ಯಾವ ದ್ವಿಜನು 6 ಮಾಸಗಳವರೆಗೆ ನಿಂದ್ಯವಾದ ಶೂದ್ರಾನ್ನವನ್ನು ಭುಂಜಿಸುವನೋ ಅವನು ಜೀವಂತನಾಗಿರುವಾಗಲೇ ಶೂದ್ರತ್ವವನ್ನು ಹೊಂದುತ್ತಾನೆ. ಮರಣಾನಂತರದಲ್ಲಿ ಮತ್ತೆ ಶೂದ್ರನಾಗಿ ಜನಿಸುತ್ತಾನೆ. ಮುನೀಶ್ವರರೇ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರರಲ್ಲಿ ಯಾವ ವರ್ಣದವನ ಅನ್ನವು ಉದರದಲ್ಲಿರುವಾಗ ಮರಣ ಹೊಂದುವನೋ ಅವನು ಮರಣ ಹೊಂದಿದ ಮೇಲೆ ಮತ್ತೆ ಆಯಾಯ ಯೋನಿಯಲ್ಲಿ ಜನಿಸುತ್ತಾನೆ. ನಟ, ನರ್ತಕ, ತಕ್ಷಕ,
ಚರ್ಮಕಾರ, ಗಣಕ ಮತ್ತು ಗಣಿಕೆ ಈ 6 ಮಂದಿಯ ಅನ್ನವನ್ನು ಭುಂಜಿಸದೆ ವರ್ಜಿಸಬೇಕು. ಚಕ್ರೋಪಜೀವಿ, ರಜಕ, ತಸ್ಕರ, ಧ್ವಜಿ, ಗಾಯಕ ಮತ್ತು ಲೋಹಕಾರ ಮತ್ತು ಸೂತಕಿ ಇವರುಗಳ ಅನ್ನವನ್ನು ಭುಂಜಿಸಬಾರದು. ಕುಂಬಾರ, ಚಿತ್ರಕಾರ, ವೃದ್ಧಿಜೀವಿ, ಪತಿತ ಸ್ವರ್ಣಕಾರ, ನಟ, ವ್ಯಾಧಬದ್ಧ ಮತ್ತು ಆತುರರ ಅನ್ನವನ್ನು ವರ್ಜಿಸಬೇಕು. ವೈದ್ಯ, ವ್ಯಭಿಚಾರಿಣಿ, ಶಿಕ್ಷಕ, ಚೋರ, ನಾಸ್ತಿಕ ಮತ್ತು ದೇವತಾ ನಿಂದಕ ಇವರ ಅನ್ನವನ್ನು ಭುಂಜಿಸಬಾರದು. ಸೋಮ ವಿಕ್ರಯ ಮಾಡಿದವನು, ಶ್ವಪಾಕ, ಭಾರ್ಯಾಧೀನನಾದವನು ಮತ್ತು ಉಪಪತಿಯನ್ನು ಮನೆಯಲ್ಲಿರಿಸಿಕೊಂಡವನು ಇವರ ಅನ್ನವನ್ನು ವರ್ಜಿಸಬೇಕು. ಉಚ್ಚಿಷ್ಟನಾದವನ, ಲೋಭಿಯ ಮತ್ತು ಉಚ್ಚಿಷ್ಟಾನ್ನವನ್ನು ಭುಂಜಿಸುವವನ ಅನ್ನವು ಭುಂಜಿಸಲ್ಪಡಬಾರದು. ಹಾಗೂ ಅಪಂಕ್ತೇಯನ ಅನ್ನವನ್ನು, ಸಂಘದ ಅನ್ನವನ್ನು, ಶಸ್ತ್ರಜೀವಿಯ ಅನ್ನವನ್ನು ವರ್ಜಿಸಬೇಕು. ನಪುಂಸಕ, ಸನ್ಯಾಸಿ ಮತ್ತು ಉನ್ಮತ್ತ, ಭಯಗ್ರಸ್ತ, ರೋದನ ಮಾಡುವವನು ಈ ಮಂದಿಯ ಅನ್ನವನ್ನು, ಅಧಮವಾದ ಅನ್ನವನ್ನು, ದುಷ್ಟವಾದ ಅನ್ನವನ್ನು ವರ್ಜಿಸಬೇಕು. ಬ್ರಹ್ಮದ್ವೇಷಿ, ಪಾಪದಲ್ಲಿ ಆಸಕ್ತಿಯುಳ್ಳವನು, ಸೂತಕಿ, ವ್ಯರ್ಥವಾಗಿ ಪಾಕ ಮಾಡುವವನು, ವಂಚಕ, ಚತುರ ಇವರ ಅನ್ನವನ್ನು, ಶ್ರಾದ್ದದ ಅನ್ನವನ್ನು ಭೋಜನ ಮಾಡಬಾರದು. ಸಂತತಿ ಇಲ್ಲದ ಸ್ತ್ರೀಯರ ಅನ್ನವನ್ನು, ಕೃತಘ್ನನ ಅನ್ನವನ್ನು, ಶಿಲ್ಪಿಯ ಅನ್ನವನ್ನು ಮತ್ತು ವಿಶೇಷವಾಗಿ ಶಸ್ತ್ರಗಳನ್ನು ವಿಕ್ರಯಿಸುವವನ ಅನ್ನವನ್ನು ವರ್ಜಿಸಬೇಕು. ಮತ್ತು ಘಾತುಕ, ವೈದ್ಯ, ಪ್ರಜನನೇಂದ್ರಿಯ ರೋಗಿ ಮತ್ತು ವಿವಾಹಿತನಾಗದಿರುವವನ, ವಿವಾಹಿತನಾದ ಅನುಜ ಇವರ ಅನ್ನವನ್ನು ಭುಂಜಿಸಬಾರದು. ಪುನರ್ವಿವಾಹಿತಳಾದ ಸ್ತ್ರೀ ಮತ್ತು ಅಂತಹವಳ ಪತಿ ಇವರ ಅನ್ನವನ್ನು ವಿಶೇಷವಾಗಿ ವರ್ಜಿಸಬೇಕು. ಮತ್ತು ಅವಮಾನ, ತಿರಸ್ಕಾರ, ರೋಷ, ಆಶ್ಚರ್ಯ ಮೂಲಕವಾದ ಅನ್ನವನ್ನು ವರ್ಜಿಸಬೇಕು. ಸಂಸ್ಕಾರ ಶೂನ್ಯವಾದ ಗುರುವಿನ ಅನ್ನವನ್ನೂ ಕೂಡ ಭುಂಜಿಸಬಾರದು. ಮನುಷ್ಯನಿಗೆ ಸಮಸ್ತ ಪಾಪ ಪುಂಜವು ಅನ್ನದಲ್ಲಿರುವುದು. ಯಾವ ಮಾನವನು ಯಾರ ಅನ್ನವನ್ನು ಭುಂಜಿಸುವನೋ ಅವನು ಅವನ ಪಾಪವನ್ನು ಹೊಂದುತ್ತಾನೆ. ಪೀಡಾಗ್ರಸ್ತ, ಕುಲಮಿತ್ರ, ತನ್ನ ಗೋವುಗಳ ಪಾಲಕ ಮತ್ತು ನಾಪಿತ ಇವರ ಅನ್ನವನ್ನು ಭುಂಜಿಸಬಾರದು. ಗಾಯಕ, ಕುಂಬಾರ, ಕ್ಷೇತ್ರವನ್ನು ಉಳುವ ರೈತ ಈ ಶೂದ್ರರಲ್ಲಿ ಸಿದ್ಧವಾದ ಅನ್ನದಲ್ಲಿ ಸ್ವಲ್ಪ ಭಾಗವನ್ನು ಪಣವಾಗಿ ಕೊಟ್ಟು ಪಾಯಸ, ಸ್ನೇಹಪಕ್ವ, ಗೊರಸ ಮತ್ತು ಹಿಟ್ಟು ಇವುಗಳನ್ನು ತೆಗೆದುಕೊಳ್ಳಬಹುದು. ಹಿಂಡಿ ತೈಲಗಳನ್ನು ಶೂದ್ರನಿಂದ ದ್ವಿಜರು ಗ್ರಹಿಸಬಹುದು. ವೃತಾಂಕ, ಜಾಲಿಕ, ಶಾಖ, ಕುಸುಂಭ, ಅಶ್ಪಂತಕ ಎಂಬ ಶಾಖಗಳನ್ನು ವರ್ಜಿಸಬೇಕು. ಮತ್ತು ಪಲಾಂಡು, ಲಶುನ, ಸೂಕ್ತ, ನಿರ್ಯಾಸ, ಛತ್ರಾಕ, ವಿಡ್ವರಾಹಶೇಲ, ಪೀಯೂಷ ಇವುಗಳನ್ನು ಭುಂಜಿಸಬಾರದು. ಹಾಗೂ ವಿಲಯ, ಸುಮುಖ, ಕವಕ, ಗೃಂಜನ, ಕಾಶುಕ, ಕುಕ್ಕುಟ ಇವುಗಳನ್ನು ಆಹಾರವಾಗಿ ಭುಂಜಿಸಬಾರದು. ಉದುಂಬರ, ಅಲಾಬು ಇವುಗಳನ್ನು ಭುಂಜಿಸಿದ ದ್ವಿಜನು ಪತಿತನಾಗುತ್ತಾನೆ. ಹಾಗೂ ಕೃಷ್ಯರ
ಸಯ್ಯಾವ ಪಾಯಸ ಅಪೂಪಗಳನ್ನು ವ್ಯರ್ಥವಾಗಿ ಭುಂಜಿಸಬಾರದು. ಯೋಗ್ಯ ಸಂಸ್ಕಾರವಿಲ್ಲದ ಮಾಷ, ದೇವತಾಯೋಗ್ಯವಾದ ಅನ್ನ, ಹವಿಸ್ಸು, ಯವಾಂಗು, ಮಾತುಲಿಂಗ ಇವುಗಳನ್ನು ಭುಂಜಿಸಬಾರದು. ನೀಪ, ಕಪಿತ್ತಪ್ಲಕ್ಷ ಇವುಗಳನ್ನು ಪ್ರಯತ್ನಪೂರ್ವಕವಾಗಿ ವರ್ಜಿಸಬೇಕು. ಹಾಗೂ ಎಣ್ಣೆಯನ್ನು ತೆಗೆದ ಪಿಣ್ಯಾಕ ದೇವಧಾನ್ಯಗಳನ್ನು ವರ್ಜಿಸಬೇಕು. ತಿಲಧಾನ್ಯಕ್ಕೆ ಸಂಬಂಧಪಟ್ಟ ವಸ್ತುವನ್ನು, ದಧಿಯನ್ನು ರಾತ್ರಿಯಲ್ಲಿ ಪ್ರಯತ್ನದಿಂದ ಬಿಡಬೇಕು. ಹಾಲಿನೊಡನೆ ಮಜ್ಜಿಗೆಯನ್ನು ಸೇವಿಸಬಾರದು. ಹಾಗೂ ಬೀಜ ಧಾನ್ಯಗಳನ್ನು ಭುಂಜಿಸಬಾರದು. ಮತ್ತು ಕ್ರಿಯೆಯಿಂದ ದುಷ್ಟವೂ, ಭಾವದಿಂದ ದುಷ್ಟ ಸಂಘದಿಂದ ದುಷ್ಟವಾದುವುಗಳನ್ನು ವರ್ಜಿಸಬೇಕು. ಕೇಶ ಕ್ರಿಮಿಗಳಿಂದ ದುಷ್ಟವಾದುದನ್ನು, ತನ್ನ ಭೂಮಿಯ ಸಂಪರ್ಕದಿಂದ ದುಷ್ಟವಾದುದನ್ನು ನಿತ್ಯವಾಗಿ ಬಿಡಬೇಕು. ನಾಯಿಯು ಮೂಸಿ ನೋಡಿದ್ದನ್ನು, ಪುನಃ ಪಾಕದಿಂದ ಸಿದ್ಧವಾದುದನ್ನು, ಚಂಡಾಲನು ನೋಡಿದುದನ್ನು ಮತ್ತು ರಜಸ್ವಲೆ, ಪತಿತ ಗೋವುಗಳಿಂದ ಮೂಸಲ್ಪಟ್ಟಿರುವುದನ್ನು ವರ್ಜಿಸಬೇಕು. ಅರ್ಚಿಸಲ್ಪಡದಿರುವುದನ್ನು, ತಂಗಳನ್ನು, ಅಲ್ಲಲ್ಲಿ ಭ್ರಮಿಸಿರುವುದನ್ನು, ಕಾಗೆ ಕೋಳಿಗಳಿಂದ ಮುಟ್ಟಲ್ಪಟ್ಟಿರುವುದನ್ನು, ಕ್ರಿಮಿಗಳಿಂದ ಕೂಡಿರುವುದನ್ನು ವರ್ಜಿಸಬೇಕು. ಮನುಷ್ಯರು ಮೂಸಿ ನೋಡಿರುವುದು, ಕುಷ್ಠರೋಗಿಯು ಮುಟ್ಟಿರುವುದು, ರಜಸ್ವಲೆಯು ಕುಟ್ಟಿರುವುದು, ವ್ಯಭಿಚಾರಿಣಿಯು ಕೋಪದಿಂದ ಮುಟ್ಟಿರುವುದು ಇವುಗಳನ್ನು ವರ್ಜಿಸಬೇಕು. ಮತ್ತು ರಜಸ್ವಲೆಯಿಂದಲೂ ಪರಸ್ತ್ರೀಯಿಂದಲೂ ಸಿದ್ಧವಾದುದನ್ನು ಉಪಯೋಗಿಸಬಾರದು. ವತ್ಸವಿಲ್ಲದ ಗೋವಿನ ಕ್ಷೀರವನ್ನು, ಒಂಟೆಯ ಕ್ಷೀರವನ್ನು, ಪ್ರಸವಿಸಿ 10 ದಿನಗಳೊಳಗಿನ ಹಸುವಿನ ಕ್ಷೀರವನ್ನು ಭುಂಜಿಸಬಾರದು. ಹಾಗೂ ಕುರಿಯ ಹಾಲನ್ನು, ಸಂಧಿನಿಯ ಕ್ಷೀರವನ್ನು ಪಾನ ಮಾಡಬಾರದೆಂದು ಮನುವು ಹೇಳಿರುವನು. ಮಾಂಸಾಹಾರಿಗಳು ಬಲಾಕ, ಹಂಸ, ದಾತ್ಯೂಹ, ಕಲವಿಂಕ, ಶುಕ ಈ ಪಕ್ಷಿಗಳನ್ನು ವರ್ಜಿಸಬೇಕು. ಹಾಗೂ ಕುರರ, ವಲ್ಲೂರ, ಜಾಲಪಾದ, ಕೋಕಿಲ, ಚಾಷ, ಕಂಜರೀಟ, ಶೇನ ಮತ್ತು ಗೃದ್ರ ಎಂಬ ಪಕ್ಷಿಗಳನ್ನು ವರ್ಜಿಸಬೇಕು. ಉಲೂಕ, ಚಕ್ರವಾಕ, ಭಾಸ, ಪಾರಿವಾಳ, ಕಪೋತ, ಟಿಟ್ಟಿಬ ಮತ್ತು ಗ್ರಾಮ ಕುಕ್ಕುಟ ಇವುಗಳನ್ನು ಭಕ್ಷಿಸಬಾರದು. ಸಿಂಹ, ವ್ಯಾಘ್ರ, ಮಾರ್ಜಾಲ, ಶ್ವಾನ, ಕುಕ್ಕುರ, ಶೃಗಾಲ, ಮರ್ಕಟ, ಗರ್ಧಬ ಮತ್ತು ವನಚರವಾದ ಬೇರೆ ಯಾವುದೊಂದು ಪ್ರಾಣಿಗಳನ್ನು, ಪಕ್ಷಿಗಳನ್ನು ಭುಂಜಿಸಬಾರದು. ಈ ರೀತಿಯಾಗಿ ಜಲಚರ ಮತ್ತು ಸ್ಥಳಚರಗಳಿಂದ ಪ್ರಾಣಿಗಳನ್ನು ಭುಂಜಿಸಬಾರದೆಂದು ಶಾಸ್ತ್ರೀಯವಾದ ನಿರ್ಣಯವು. ಸಾಧುಶ್ರೇಷ್ಠರೇ, ಮಾಂಸಾಹಾರಿಗಳಿಗೆ ಹಾವುರಾಣಿ, ಆಮೆ, ಮೊಲ, ಮುಳ್ಳುಹಂದಿ ಮತ್ತು ಸಲ್ಲಕಿ ಎಂಬವು 5 ಉಗುರಿನ ಪ್ರಾಣಿಗಳಲ್ಲಿ ಭಕ್ಷಾರ್ಹವಾದುವು. ಮನು ಪ್ರಜಾಪತಿಯು ಈ ಪಂಚನಖ ಪ್ರಾಣಿಗಳನ್ನು ಮಾತ್ರ ಭಕ್ಷಿಸಬಹುದೆಂದು ಹೇಳಿರುವನು. ಶಲ್ಕ ಅಂದರೆ ಮುಳ್ಳು ಸಹಿತವಾದ ಮೀನುಗಳನ್ನು, ಜಿಂಕೆಯ ಮಾಂಸವನ್ನು ಮಾಂಸಾಹಾರಿಗಳು ಭುಂಜಿಸಬಹುದು. ಪಕ್ಷಿಗಳಲ್ಲಿ ನವಿಲು, ತಿತ್ತಿರಿ ಮತ್ತು ಕಪಿಂಜಲ ಎಂಬ ಪಕ್ಷಿಗಳು ಭಕ್ಷಣಾರ್ಹವಾಗಿವೆ. ಹಾಗೂ ವಾರ್ಧಿಣ, ಸ್ವದೀಪಿ ಪ್ರಾಣಿಗಳು ಭಕ್ಷ್ಯವೆಂದು ಪ್ರಜಾಪತಿಯು ಹೇಳಿರುವನು. ಮತ್ಸ್ಯಜಾತಿಯಲ್ಲಿ ರಾಜೀವ, ಸಿಂಹ, ತುಂಡ, ಪಾಠೀಣ, ರೋಹಿತ ಎಂಬವು ಮಾಂಸಾಹಾರಿಗಳಿಗೆ ಭಕ್ಷಣಾರ್ಹವಾಗಿವೆ. ಮುನೀಶ್ವರರೇ,
ಮೀನಿನ ಜಾತಿಯಲ್ಲಿ ಇವುಗಳು ಮಾತ್ರ ಮತ್ಸ್ಯಾಹಾರಿಗಳಿಗೆ ತಿನ್ನಲು ಅರ್ಹವೆಂದು ಹೇಳಲ್ಪಟ್ಟಿವೆ. ಶಾಸ್ತ್ರಾನುಸಾರವಾಗಿ ವಿಧಿಸಲ್ಪಟ್ಟ ಮಾಂಸವನ್ನು ಪ್ರಾಣಾತ್ಯಯ ಕಾಲದಲ್ಲಿ ಇನ್ನಾವ ಮಾಂಸವನ್ನು ಭುಂಜಿಸುವವನು ದೋಷಭಾಗಿಯಾಗುವುದಿಲ್ಲ. ಔಷಧ ಸೇವನಕ್ಕೋಸ್ಕರವಾಗಿಯೂ ಅಶಕ್ತಿ ಸಮಯದಲ್ಲಿ ಉಪಯೋಗಕ್ಕೋಸ್ಕರವೂ ಶಾಸ್ತ್ರೀಯ ವಿಧಿಯನ್ನು ಅನುಸರಿಸಬೇಕಾಗಿಲ್ಲ. ಪಾನಯೋಗ್ಯವೂ ಭೋಜನಯೋಗ್ಯವೂ ಮತ್ತು ಸ್ಪರ್ಶಯೋಗ್ಯವೂ ಆದ ಮದ್ಯವು ಸ್ವಲ್ಪವೂ ವಿಚಾರವಿಲ್ಲದೆ ತ್ರೈವರ್ಣಿಕರಿಂದ ತ್ಯಜಿಸಲ್ಪಡಬೇಕೆಂದು ಶಾಸ್ತ್ರ ಮರ್ಯಾದೆಯು. ಆದುದರಿಂದ ಮದ್ಯವನ್ನು, ನಿಂದಾರ್ಹವಾದ ವಸ್ತುವನ್ನು ಸರ್ವ ಪ್ರಯತ್ನಗಳಿಂದಲೂ ಬಿಡಬೇಕು. ಅಂತಹ ಮದ್ಯವನ್ನು ಪಾನ ಮಾಡಿದವನು ಕರ್ಮದಿಂದ ಭ್ರಷ್ಟನಾಗಿ ಧಾರ್ಮಿಕ ದ್ವಿಜರ ಸಂಗಡ ಸಂಭಾಷಣೆಗೆ ಅನರ್ಹನಾಗುವನು. ದ್ವಿಜನು ಅಭಕ್ಷ್ಯ ವಸ್ತುಗಳನ್ನು ಭಕ್ಷಿಸಿ ಹಾಗೂ ಅಪೇಯವಾದ ಪಾನೀಯವನ್ನು ಪಾನ ಮಾಡಿ ಆ ಭುಕ್ತ ಪೀತಗಳು ಅಧೋಭಾಗಕ್ಕೆ ಹೋಗುವವರೆಗೆ ಕರ್ಮಾನುಷ್ಠಾನಕ್ಕೆ ಅಧಿಕಾರಿಯಾಗುವುದಿಲ್ಲ. ಆದುದರಿಂದ ಅಭಕ್ಷ್ಯ ವಸ್ತುವನ್ನು ಪ್ರಯತ್ನಪೂರ್ವಕವಾಗಿ ಯಾವಾಗಲೂ ವರ್ಜಿಸಬೇಕು. ಅಂತಹ ವಸ್ತುವನ್ನು ಉಪಯೋಗಿಸಿದವನು ರೌರವ ನರಕವನ್ನು ಹೊಂದುತ್ತಾನೆ. ಇತಿ ಶ್ರೀ ಕೂರ್ಮಪುರಾಣೆ ಸಪ್ತತಿತಮೋಧ್ಯಾಯ. ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಶ್ರೀ ಕೂರ್ಮಪುರಾಣದ 71ನೆಯ ಅಧ್ಯಾಯವಾದ ಸ್ನಾನ ಸಂಧ್ಯಾವಂದನಾದಿ ಆನ್ನಿಕ ಕರ್ಮ ನಿರೂಪಣೆಯ ವಿಚಾರ ಮಾಡೋಣ. ಆಧ್ಯಾತ್ಮಿಕ ಚರ್ಚೆ ಮತ್ತು ವಿಚಾರ ವಿನಿಮಯಕ್ಕಾಗಿ ಶುರು ಮಾಡಿದ ಈ ಚಾನಲ್ನಲ್ಲಿ ನಾವು ಅಪ್ಲೋಡ್ ಮಾಡುವ ಎಲ್ಲ ವಿಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ನಿಮ್ಮ ಸಲಹೆಗಳನ್ನು ಕಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ಒತ್ತಿ ನಾವು ಹಾಕುವ ಎಲ್ಲ ವಿಡಿಯೋಗಳನ್ನು ನೋಡಿ ಪ್ರೋತ್ಸಾಹಿಸಿ. ಕೃಷ್ಣಂ ನಾರಾಯಣಂ ವಂದೇ ಕೃಷ್ಣಂ ವಂದೇ ವ್ರಜಪ್ರಿಯಂ ಕೃಷ್ಣಂ ದ್ವೈಪಾಯನಂ ವಂದೇ ಕೃಷ್ಣಂ ವಂದೇ ಪೃಥಾಸುತಂ. ಶ್ರೀಕೃಷ್ಣಾಯ ನಮಃ.